ಹಲೋ ಹಾಯ್ ಗಾಯ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ಬಸ್ ಹತ್ಕೊಂಡು ನಾವು ಇವತ್ತು ಹೋಗಿದ್ದು ಅರಸೀಕೆರೆ ತಾಲೂಕು ಯಾದಪುರ ಅನ್ನೋ ಒಂದು ಊರಲ್ಲಿ ತುಂಬಾ ಶ್ರೇಷ್ಠವಾದ ಒಂದು ದೇವಸ್ಥಾನ ಇದೆ. ಅದು ಯಾವುದಂದರೆ ಶ್ರೀ ಜೇನುಕಲ್ ಸಿದ್ದೇಶ್ವರ. ಇವತ್ತು ಜಾತ್ರೆ ಇತ್ತು, ವಿತ್ ಹುಣ್ಣಿಮೆನೂ ಹೌದು. ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಜಾತ್ರೆ ಥರನೇ ಇರುತ್ತೆ, ಬಟ್ ಇವತ್ತು ರಥೋತ್ಸವ ಆಗಿದೆ, ತೇರು ಎಳಿತಾರೆ. ಹಾಗಾಗಿ ಇವತ್ತೊಂದು ಸ್ವಲ್ಪ ಸ್ಪೆಷಲ್ಲು. ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಬನ್ನಿ ಹೋಗೋಣ. ಬೆಟ್ಟ ಹತ್ತಿ ಮೇಲೆ ಯಾವ ಥರ ಎಲ್ಲ ದೇವರಿಗೆ ಅಲಂಕಾರ ಮಾಡಿರ್ತಾರೆ ತೋರಿಸ್ತೀನಿ, ಮತ್ತು ಎಷ್ಟು ಮೆಟ್ಲಿದ್ದಾವೆ ಅಂತ ಹೇಳ್ತೀನಿ. ಹಾಗೆ ಮುಂದೆ ಹೋದ್ವಿ. ಆಮೇಲೆ ದೇವರಿಗೆ ಹಣ್ಣು ಕಾಯಿ ಮಾಡಿಸೋಣ ಅಂತ ಹಣ್ಣು ಕಾಯಿನ ಪ್ಯಾಕ್ ಮಾಡಿಸ್ಕೊಂಡ್ವಿ. ಮನೆಯಿಂದನೇ ಕಾಯಿ ತಗೋಗಿ ಫ್ರೆಂಡ್ಸ್, ಇಲ್ಲ ಅಂದರೆ 50 ರೂಪಾಯಿ ಒಂದು ಕಾಯಿ. ಮನೆಯಿಂದನೇ ಹೂವು ಏನೆಲ್ಲ ಸಿಕ್ಕುತ್ತೆ ಪೂಜೆ ಸಾಮಾನು ತಗೋಗ್ಬಿಡಿ. ಅದೊಂದು ಸೆಟ್ಟಿಗೆ 100 ರೂಪೀಸ್ ತಗೊಂಡ್ರು. ಆಮೇಲೆ ಸರಿ ಆಯಿತು ಅಂತ ಹೇಳಿ ಮುಂದೆ ಹೋದ್ವಿ. ಆಮೇಲೆ ಅಲ್ಲೇ ಲೆಫ್ಟಲ್ಲಿ ಸ್ಲಿಪ್ಪರ್ ಬಿಟ್ಟು ಕಾಲು ತೊಳ್ಕೊಂಡು ಜೈ ಸಿದ್ದೇಶ್ವರ ಅಂತ ಹೇಳಿ ಮೆಟ್ಲತ್ತೋದಕ್ಕೆ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಬಿಸಿಲು ಬೇರೆ. ಆಮೇಲೆ ಅಲ್ಲೆಲ್ಲ ಫುಲ್ ಕವರ್ ಮಾಡಿರ್ತಾರೆ ಶೀಟೆಲ್ಲ. ಮೇಲ್ಗಡೆ ಹತ್ತಕ್ಕೆ ನಿಮಗೇನು ಬಿಸಿಲಾಗಲ್ಲ, ನೆರಳಿರುತ್ತೆ. ಆಮೇಲೆ ಮುಂದೆ ಹೋದ್ವಿ. 1101 ಮೆಟ್ಲಿದ್ದಾವೆ. ಅಷ್ಟರಲ್ಲಿ ಸಾಕಾಗೋಯ್ತು. ನಾನಂತೂ ಒಂದು ಆಲ್ಮೋಸ್ಟ್ 5 ಸಲ ಕೂತ್ಕೊಂಡು ಹತ್ತದು. ಅಂತೂ ಇಂತೂ ಮೇಲೆ ಬಂದ್ವಿ. ಆಮೇಲೆ ಮೇಲೆ ಬಂದು ನೋಡಿದರೆ ಅಲ್ಲಿ ಹತ್ಬೇಕಾದ್ರೆ ಜನ ಇಲ್ವಲ್ಲ ಅಂದ್ಕೊಂಡ್ರೆ ತುಂಬಾ ಕ್ಯೂ ನಿಂತಿದ್ರು. ಮತ್ತು ಅಲ್ಲೇ ಲೆಫ್ಟಲ್ಲಿ ಕಾಯಿ ಹೊಡ್ಕೋಬೇಕು. ಮತ್ತು ಆ ಕ್ಯೂ ಎಲ್ಲ ಹೋಗೋ ಅಷ್ಟೊತ್ತಿಗೆ ಒಂದು 1/2 ಅವರ್ ಆಗೋಯ್ತು. ಅಲ್ಲೇ ವಿಭೂತಿ ಇತ್ತು, ಹಣೆಗೆ ಇಟ್ಕೊಂಡು ಮುಂದೆ ಹೋದ್ವಿ. ಹಂಗೆ ನಮ್ಮ ಆಂಜನೇಯ ಅವರು ಬೇರೆ ಅಲ್ಲಿ ಸಿಕ್ಕಿದ್ರು. ಆಮೇಲೆ ಹಾಗೆ ಮುಂದೆ ಹೋದ್ವಿ. ಇಲ್ಲೇ ಗಂಧ ಎಲ್ಲ ಇಟ್ಟಿರ್ತಾರೆ, ಅಲ್ಲೆಲ್ಲ ಏನು ಕೊಡೋದಿಲ್ಲ. ಇಲ್ಲೇ ಗಂಧ ಎಲ್ಲನೂ ಇಟ್ಟಿರ್ತಾರೆ ಹೋಗೋ ಲೈನಲ್ಲೇ. ಅಲ್ಲೇ ಇಟ್ಕೊಂಡು ಮುಂದೆ ಹೋಗಬೇಕು. ತುಂಬಾ ಫೇಮಸ್ಸು. ಪ್ರತಿ ತಿಂಗಳು ಹುಣ್ಣಿಮೆ ದಿನ ಇದೇ ಥರ ಇರುತ್ತೆ. ತುಂಬಾ ರಶ್ ಇರುತ್ತೆ. ಪ್ರತಿ ತಿಂಗಳು ಹುಣ್ಣಿಮೆಲಿ ಇದೇ ಥರನೂ ಮಾಡ್ತಾರೆ ಅವರು. ಬಟ್ ಈ ದಿನ ಏನಂದರೆ ಹುಣ್ಣಿಮೆನೂ ಹೌದು ಮತ್ತು ಜಾತ್ರೆನೂ ಹೌದು. ಹಾಗಾಗಿ ಸ್ವಲ್ಪ ಶ್ರೇಷ್ಠ ಅಂತ ಅಷ್ಟೇ. ಈ ದಿನ ಪ್ರತಿ ತಿಂಗಳು ಇದೇ ಥರ ಇರುತ್ತೆ ಪೂಜೆ ಎಲ್ಲ. ಇದು ಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಬಲಗಾಲು. ಇಲ್ಲಿಂದ ಹತ್ತಿ ಮೇಲೆ ಹಾರಿರೋದಂತೆ.
ಅದು ಕಾಣಿಸ್ತಿದೆಯಲ್ಲ, ಅದು ಬಲಗಾಲು ಅಲ್ಲಿ ಇಟ್ಟಿರೋದು. ಆಮೇಲೆ ನೆಕ್ಸ್ಟು ಲೆಫ್ಟು ಎಡದ ಕಾಲು ಮುಂದೆ ಇಟ್ಟಿರೋದು. ಅಲ್ಲಿಂದ ಅವರು ಆರೋಗಿರದಂತೆ ಇದೇ ಪಾದ. ಆಮೇಲೆ ಮುಗೀತು, ದರ್ಶನ ಮುಗೀತು. ಅಲ್ಲೇ ಮುಂದೆ ಹೋದರೆ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾರೆ. ಆಮೇಲೆ ತೀರ್ಥ ಹೂವು ಎಲ್ಲ ಕೊಡ್ತಾರೆ. ಆಮೇಲೆ ಮುಂದೆ ಹೋದ್ವಿ. ಅಲ್ಲಿ ಪೂಜೆ ಮಾಡೋವಾಗಿಲ್ಲ, ಸ್ವಲ್ಪ ಗೇಟ್ ದಾಟ್ಕೊಂಡು ಬಂದು ಮುಂದೆನೇ ಇಟ್ಟಿರ್ತಾರೆ ದೇವರು ಒಂದು ಮುಂದೆ. ಅಲ್ಲಿ ನಾವು ಹಣ್ಣು ಕಾಯಿ ಎಲ್ಲ ಒಡೆದಿರ್ತೀವಲ್ಲ, ಕಾಯಿ ಆಲ್ಮೋಸ್ಟ್ ಫಸ್ಟೇ. ಆಮೇಲೆ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅಲ್ಲಿ ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ ನಂತರ ಅಲ್ಲೇ ಪಕ್ಕದಲ್ಲಿ ಇದು ಎಣ್ಣೆ ಇರುತ್ತೆ, ಇದು ಎಣ್ಣೆನ ತಲೆಗೆ ಹಚ್ಕೋಬೇಕಂತ ಸ್ವಲ್ಪ. ನಾವು ತಗೊಂಡು ಹಚ್ಕೊಂಡು ಸರಿ ದೇವ್ರಿಗೆ ಅಂತ ಹೇಳಿ, ಹೊಟ್ಟೆ ತುಂಬ ಹಸುವಾಗ್ತಿತ್ತು. ಎಷ್ಟೊತ್ತಿಗೆ ಇಳಿತೀವೋ ಅಂತ ಹೇಳಿ ಪಟ 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 ಅಂತ ಇಳ್ದು ನಾವು ಹೋಗಿದ್ದೆ ಫಸ್ಟು ಪ್ರಸಾದಕ್ಕೆ. ಆಮೇಲೆ ಪ್ರಸಾದ ಮುದ್ದೆ, ಅನ್ನ, ಸಾಂಬಾರು, ಪೊಂಗಲ್ಲು, ಪಾಯಸ, ಮಜ್ಜಿಗೆ ಇಷ್ಟು ಇತ್ತು. ನಾವು ತಿಂದಿದ್ದು ಅನ್ನ, ಸಾಂಬಾರು, ಮುದ್ದೆ. ಸರಿ ಅಂತ ಹೇಳಿ ಇಸ್ಕೊಬಿಟ್ಟು ಹೋದ್ವಿ. ಅಲ್ಲೇ ಸೈಡಲ್ಲಿ ಕೂತ್ಕೊಬಿಟ್ಟು ತಿಂದ್ವಿ. ತುಂಬಾ ಪ್ರಸಾದ ವೇಸ್ಟ್ ಮಾಡಿರ್ತಾರೆ. ಇಲ್ಲ ಅಂದರೂ ಆಲ್ಮೋಸ್ಟ್ ಒಂದು 5 ಡ್ರಮ್ಮಷ್ಟು ಪ್ರಸಾದನ ಅಲ್ಲಿ ಎಸ್ತಿದ್ರು. ದಯವಿಟ್ಟು ಯಾರು ಎಸಿಬೇಡಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಳ್ಳಿ ಅಂತ. ಆಮೇಲೆ ನಾವು ಹೋಗಿದ್ದು ಜಾತ್ರೆಗೆ, ಏನಾದ್ರು ತಗೊಳ್ಳೋಣ ಅಂತ ಹೋದ್ವಿ. ಈಗ ಜಾತ್ರೆಗೆ ಬಂದು ಕಡಲೆಪುರಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಂತ ಕಡಲೆಪುರಿ ಕಟ್ಟಿಸ್ಕೊಂಡ್ವಿ. ಆಮೇಲೆ ಅಲ್ಲೇ ಒಂದು ಈ ಬ್ಯಾಗ್ ತಗೊಂಡೆ. 100 ರೂಪೀಸ್ ಇದು ಬ್ಯಾಗು. ಅಲ್ಲಿ ಏನೇ ತಗೊಂಡ್ರು 100 ರೂಪೀಸು. ಈ ಪಾತ್ರೆ 100 ರೂಪೀಸಿಗೆ 3 ಆ ಥರ ಇತ್ತು. ಈ ಬ್ಯಾಗ್ ಅಂತೂ ಕೇಳಲೇಬೇಡಿ, 200 ಹೇಳಿದರು. ಬಂದ್ವಿ ನಾವು. ನನ್ನ ಮಗಳಿಗೊಂದು ಈ ಥರ ಬ್ಯಾಟ್ ಬಾಲು ಶಟಲ್ದು ತಗೊಂಡ್ವಿ. ಆಮೇಲೆ ಇಯರಿಂಗ್ಸ್ ನೋಡಿದ್ವಿ. ಅವ್ರು ನೋಡಿದರೆ ತುಂಬ ಜಾಸ್ತಿ ರೇಟ್ ಹೇಳಿದರು. ಹಾಗಾಗಿ ಬೇಡ ಅಂತ ಹೇಳಿ ಮುಂದೆ ಬಂದ್ವಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು